ಸಖಿಯರೇ, ನಿಮ್ಮ ಸಿರಿ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆಸಕ್ತಿಗನುಗುಣವಾಗಿ ಕೆಲವು ವಿಚಾರಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುತ್ತಲೇ ಬಂದಿದ್ದೇವೆ. ಇವತ್ತು ಸಿರಿ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಕಲಿಯುವ ಮಹಿಳೆಯರ ಮನಸ್ಥಿತಿ ಮತ್ತದರಿಂದಾಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಸಂಗೀತ ಅನ್ನೋದು ಎಲ್ಲ ಶಾಸ್ತ್ರಗಳಿಗೆ ಅಂದರೆ ಬದುಕಿನ ಎಲ್ಲ ಒಂದು ಸಂದರ್ಭಕ್ಕೆ ನಮಗೆ ಪ್ರಯೋಜನಕಾರಿಯಾಗಿ ಬರುತ್ತೆ, ವಿಶೇಷವಾಗಿ ಹೆಣ್ಮಕ್ಳಿಗೆ. ಯಾಕೆಂದರೆ ಒಂದು ಹೆಣ್ಣು ಶಾರೀರಿಕವಾಗಿ ಮಾನಸಿಕವಾಗಿ ಅವಳು ಬಹಳಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಸಂಸಾರದ ಒಂದು ಚೌಕಟ್ಟಿನಲ್ಲಿ ಅವಳು ಇದ್ದಾಗ ಅವಳು ಪ್ರೇರೇಪಿಸ್ಕೊಳ್ತಾ ಹೋಗಬೇಕಾಗತ್ತೆ. ಮಾನಸಿಕವಾಗಿ ಅಷ್ಟೇ ಅಲ್ಲ, ಅವಳು ಶಾರೀರಿಕವಾಗಿ ಅವಳು ಗಟ್ಟಿಗೊಳಿಸ್ಕೊಳ್ತಾ ಹೋಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಂಗೀತ ಅನ್ನೋದು ಬಹಳ 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 ಪ್ರಯೋಜನಕಾರಿಯಾದಂಥ ಒಂದು ಕ್ಷೇತ್ರ. ಯಾರು ಜೀವವೇ ಯಾರು ಜೀವವೇ, ಯಾರು ಬಂದವರು ಯಾರು ಬಂದವರು, ಭಾವನೆಗಳ ನೇರಿ ಭಾವನೆಗಳ ನೇರಿ. ವೆರಿ ಗುಡ್. ಒಣಗಿದೆನ್ನೆದೆಗೆ ಒಣಗಿದೆನ್ನೆದೆಗೆ ಮಳೆಯ ತಂದವರು ಮಳೆಯ ತಂದವರು, ಒಣಗಿದೆನ್ನೆದೆಗೆ ಒಣಗಿದೆನ್ನೆದೆಗೆ ಮಳೆಯ ತಂದವರು ಮಳೆಯ ತಂದವರು, ಬಿಸಿಲ ತೆರೆಯ ಸೀಳಿ ಬಿಸಿಲ ತೆರೆಯ ಸೀಳಿ. ವೆರಿ ಗುಡ್. ಯಾರು ಜೀವವೇ, ಯಾರು ಬಂದವರು, ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ ಭಾವನೆಗಳ ನೇರಿ. ನಾನು ಆರಿಸ್ಕೊಂಡಿದ್ದು ಕರ್ನಾಟಕ ಸುಗಮ ಸಂಗೀತವನ್ನು. ಯಾಕೆ ಇದನ್ನು ನಾನು ಆರಿಸ್ಕೊಂಡೆ ಅಂತ ಹೇಳಬೇಕು ಅಂತಂದರೆ, ಒಂದು ರೀತಿಯಲ್ಲಿ ಎಲ್ಲರನ್ನೂ ನಾನು ಹೆಚ್ಚು ಜನಗಳನ್ನ ತಲುಪಬಹುದು. ಯಾಕೆಂದರೆ ಸುಗಮ ಸಂಗೀತ ಹೆಸರೇ ಹೇಳೋ ಹಾಗೆ ಸುಗಮವಾಗಿ, ಸರಳವಾಗಿ, ಸುಲಭವಾಗಿ ಅಂತಲೇ ಹೇಳ್ಬೋದು. ಎಲ್ಲರನ್ನ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಅತ್ಯಂತ ಇಷ್ಟಪಡುವಂತಹ ಸಂಗೀತ ಆಗಿದ್ದರಿಂದ ನಾನು ಇದನ್ನು ಆರಿಸ್ಕೊಂಡು ಹೆಚ್ಚು ಹೆಚ್ಚು ಜನಗಳನ್ನು ನಾನು ಸೇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಆರಿಸ್ಕೊಂಡೆ. ನಸುಕಿನ ಬೆಳಕನು ಮಂಜಿನ ತೆರೆಯಲಿ, ನಸುಕಿನ ಬೆಳಕನು ಮಂಜಿನ ತೆರೆಯಲಿ, ಜಾಲಿಸಿ ಬಿಡುವವರು ಜಾಲಿಸಿ ಬಿಡುವವರು, ಮಣ್ಣಿನ ಮುಖದಲ್ಲಿ ಹಸಿರಿನ ಸುಂದರ ಮಣ್ಣಿನ ಮುಖದಲ್ಲಿ ಹಸಿರಿನ ಸುಂದರ, ಕಣ್ಣ ಬಿಡಿಸಿದವರು ಕಣ್ಣ ಬಿಡಿಸಿದವರು. ನಮ್ಮ ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅನ್ನುವಂತಹ ಎರಡು ಪದ್ಧತಿಗಳಿವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಹೊರತುಪಡಿಸಿ ನಮ್ಮಲ್ಲಿ ಸುಗಮ ಸಂಗೀತ, ಜಾನಪದ ಸಾಹಿತ್ಯ, ಗಮಕ ಸಾಹಿತ್ಯ ಹೀಗೆ ಹಲವು ಪ್ರಕಾರಗಳನ್ನು ನಾವು ನೋಡಬಹುದು. ಇನ್ನು ಸುಗಮ ಸಂಗೀತ ಹೆಸರೇ ಹೇಳೋ ಹಾಗೆ ಸುಗಮವಾಗಿ, ಸರಳವಾಗಿ, ಸುಲಭವಾಗಿ ಎಲ್ಲರಿಗೆ ಅರ್ಥವಾಗುವಂತಹ ಗೀತೆ. ಸುಗಮ ಸಂಗೀತದಲ್ಲಿ ನಾವು ನೋಡಬೇಕು ಅಂತಂದರೆ ಹಲವಾರು ಮಿನುಗುತಾರೆಗಳನ್ನು ನಾವು ನೋಡಬಹುದು. ಅದರಲ್ಲಿ ಉದಾಹರಣೆ ಕೊಡಬೇಕು ಅಂತಂದರೆ 1970ರ ನಂತರದ ಒಂದು ಇಸ್ವಿಗಳಲ್ಲಿ ನಾವು ನೋಡಬೇಕು ಅಂತಂದರೆ ನಮ್ಮ ಪಿ ಕಾಳಿಂಗರಾಯರು ಮತ್ತು ಮೈಸೂರು ಅನಂತಸ್ವಾಮಿಯವರು, ಹಾಗೆ ಸಿ ಅಶ್ವಥ್ ಅವರು, ಇವರನ್ನು ನಾವು ಸುಗಮ ಸಂಗೀತ ಕ್ಷೇತ್ರದ ತ್ರಿಮೂರ್ತಿಗಳು ಅಂತಲೇ ನಾವು ಕರಿತೀವಿ. ಯಾಕೆಂದರೆ ಈ ದಶಕಗಳಲ್ಲಿ ಅವರು ಕೊಟ್ಟಂತಹ ಆ ಕೊಡುಗೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಮರೆಯುವಂತಹ ಒಂದು ಸಾಧ್ಯತೆ ಇಲ್ಲ. ಅವರು ಕೊಟ್ಟಂತಹ ಕೊಡುಗೆ ಇವತ್ತಿಗೂ ಕೂಡ ಎಲ್ಲ ಪೀಳಿಗೆಗೆ ಅನುಕರಣೀಯ ಅಂತಲೇ ನಾವು ಹೇಳ್ಬೋದು. ಇನ್ನು ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಗಾಯಕಿಯರು ಕೂಡ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಉದಾಹರಣೆ ಕೊಡ್ಬೋದು ಅಂತಂದರೆ ನಮ್ಮ ರತ್ನಮಾಲಾ ಪ್ರಕಾಶ್ ಅವರಿರ್ಬೋದು, ಹಾಗೆ ಇಂದು ವಿಶ್ವನಾಥ್ ಅವರಿರ್ಬೋದು, ಕಸ್ತೂರಿ ಶಂಕರ್ ಇರಬಹುದು, BK ಸುಮಿತ್ರಾ ಅವರಿರ್ಬೋದು. ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಶೈಲಿಗಳನ್ನು ಅಳವಡಿಸ್ಕೊಂಡು ಇವತ್ತಿಗೂ ಕೂಡ ಮನೆಗಳಲ್ಲಿ ಅವರು ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರ್ದು.
ಹಾಗೆ ಮನೆಯಲ್ಲಿ ಒಂದು ಹೆಣ್ಣು ಈ ಥರ ತನ್ನನ್ನು ತಾನು ಮಾರ್ಪಾಡು ಮಾಡಿಕೊಂಡ್ರೆ ಆ ಮನೆಯೇ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಂಸ್ಕೃತಿಕವಾಗಿ ಆಕೆ ಒಂದು ವಿದ್ಯೆಯನ್ನು ಕಲಿತ್ರೆ, ಅಷ್ಟೇ ಅಲ್ಲ ಯಾವುದೇ ಒಂದು ವಿದ್ಯೆಯನ್ನು ಕಲಿತ್ರೆ ಅವಳು ಸ್ವಾವಲಂಬಿ ಆಗ್ತಾಳೆ, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಹೋಗ್ತಾಳೆ, ಒಂದು ಸದೃಢವಾದ ಮನುಷ್ಯಳಾಗ್ತಾ ಹೋಗ್ತಾಳೆ. ಆ ಸ್ವಾಭಿಮಾನ, ಆ ಆತ್ಮಾಭಿಮಾನ ಯಾವಾಗ ಬೆಳೆಯುತ್ತೆ ಆಕೆ ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಳ್ಬಹುದು ಅಂತ ಹೇಳ್ಬಹುದು. ಚಿಕ್ಕ ಮಗುವಿನಿಂದ ಹಿಡಿದು ಹಿರಿಯರವರೆಗೂ ಅವಳು ಸಂತೈಸ್ಕೊಳ್ತಾ ಹೋಗಬೇಕು. ಬೇರೆಯವರ ಒಂದು ಆಸೆಗಳಿಗೆ ಜೊತೆಯಾಗ್ತಾ ತನ್ನನ್ನು ತಾನು ಬೆಳೆಸ್ಕೊಳ್ತಾ ಅವಳು ಸಾಗುವಂತಹ ಆ ನಿಟ್ಟಿನಲ್ಲಿ ಸಂಗೀತ ಅನ್ನೋದು ಮಾನಸಿಕವಾಗಿ ಅವಳನ್ನು ಒಂದು ಸ್ಥಿರವಾದ ರೀತಿಯಲ್ಲಿ, ಅವಳ ಸ್ಥಿರವಾದ ಒಂದು ಪರಿಸ್ಥಿತಿಯಲ್ಲಿ ತರ್ತಾ ಹೋಗುತ್ತೆ. ಸುಗಮ ಸಂಗೀತ ಪ್ರಾಕಾರಕ್ಕೆ ಇವತ್ತು ಹೆಚ್ಚು ಜನ ತಮ್ಮ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಏನು ಅಂಥ ಅಂಶಗಳು ಏನಿದೆ ಈ ಸುಗಮ ಸಂಗೀತದಲ್ಲಿ? ಆಗಲೇ ಹೇಳಿದಾಗೆ ಸರಳವಾಗಿ ಅರ್ಥ ಆಗುತ್ತೆ. ಒಂದು ಕವನವನ್ನು ತೆಗೆದುಕೊಂಡ್ರೆ ಆ ಹಿಂದೆ ಆ ಒಂದು ಹಾಡನ್ನು ಕೇವಲ ಹಾಡಾಗಿ ಹಾಡಬಾರ್ದು. ನಾವು ಆ ಹಾಡಿನಲ್ಲಿ ಇರುವಂತಹ ಆ ಒಂದು ಕವಿಯ ಆಶಯ ಇರಬಹುದು, ಅವನ ಕನಸಿರಬಹುದು, ಮತ್ತು ಸ್ವರ ಸಂಯೋಜನೆಯನ್ನು ಮಾಡಿದಂತಹ ಆ ಸಂಗೀತ ನಿರ್ದೇಶಕನ ಆ ಪ್ರೀತಿ ಇರಬಹುದು. ಅದನ್ನೆಲ್ಲ ನಾವು ಕೊಡ್ತಾ ಹೋದಾಗ ಆ ಹಾಡು ಹಾಡಾಗಿ ಇಂಪಾಗಿ ಕೇಳುಗರ ಒಂದು ಮನಸ್ಸನ್ನು ಮುಟ್ಟುತ್ತೆ. ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ ಒಣಗಿದೆನ್ನೆದೆಗೆ ಮಳೆಯ ತಂದವರು, ಒಣಗಿದೆನ್ನೆದೆಗೆ ಮಳೆಯ ತಂದವರು, ಬಿಸಿಲ ತೆರೆಯ ಸೀಳಿ ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ. ನಾವು ಕಲಿಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ನಾವು ಯಾವುದೇ ಒಂದು ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಆ ವಿದ್ಯೆಯಿಂದ ನಮ್ಗೆ ಸಿಗೋದು ಮಾನಸಿಕವಾದ ನೆಮ್ಮದಿ. ಬಹುಶಃ ಆ ನೆಮ್ಮದಿ ಇದ್ದರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಒಂದು ಹೆಣ್ಣು ಅನ್ನುವಂತಹ ಹೆಮ್ಮೆ ನಮಗಿರಲಿ. ಕೇಳಿದ್ರಲ್ಲ, ಮಹಿಳೆ ಅಂದ ಮೇಲೆ ಜವಾಬ್ದಾರಿಗಳು ಅಧಿಕ. ಆಕೆ ಶಾಂತತೆಯಿಂದ, ತಾಳ್ಮೆಯಿಂದ ವರ್ತಿಸಿ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಬೇಕಾಗುತ್ತದೆ. ಸುಗಮ ಸಂಗೀತದಿಂದ ದುಃಖ ದುಮ್ಮಾನಗಳು ಕಳೆದು ಸದಾಕಾಲ ಮಹಿಳೆಯರು ಕ್ರಿಯಾಶೀಲರಾಗಿರಬಹುದು ಅಂದ್ರೆ ಇದಕ್ಕಿಂತ ಖುಷಿ ಮತ್ಯಾವುದಿದೆ ಹೇಳಿ.